या देवी सर्वभूतेषु मातृरूपेण संस्थिता नमस्तस्यै 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 नमो नमः। गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾವೆಲ್ಲರೂ ಸಹ ಇವತ್ತಿನಿಂದ ಶುರುವಾಗಿ 3 ದಿವಸಗಳ ಕಾಲ ಗುರುಪೂರ್ಣಿಮಾ ಉತ್ಸವದ ಒಂದು ಅಂಗವಾಗಿ, ಅದರ ಒಂದು ಭಾಗವಾಗಿ ಈ 3 ದಿವಸಗಳ ಒಂದು ಜ್ಞಾನ ಯಜ್ಞವನ್ನು ಮಾಡಬೇಕು ಅಂತ ತತ್ವಮಸಿಯ ವಿದ್ಯಾರ್ಥಿಗಳು, ಆಚಾರ್ಯವೃಂದ ಎಲ್ಲರೂ ಸಹ ಯೋಚನೆ ಮಾಡಿದರು. ಅದರ ಪ್ರಕಾರವಾಗಿ ಸಾಮಾನ್ಯವಾಗಿ ಪ್ರತಿ ವರ್ಷ ಗುರುಪೂರ್ಣಿಮಾ ಉತ್ಸವ ನಾವಿಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರುತ್ತೆ. ಒಂದು ವ್ಯಾಸ ಪೂಜೆಯನ್ನು ಮಾಡ್ತೀವಿ. ಗುರುಪೂರ್ಣಿಮೆಯ ಒಂದು ಮಹತ್ವವನ್ನು ಹೇಳುವಂಥದ್ದು ಇದ್ದೇ ಇರುತ್ತೆ. ಒಂದು 4-5 ವರ್ಷ ಆದಮೇಲೆ ಗುರುಪೂರ್ಣಿಮಾ ಬಗ್ಗೆ ಏನು ಹೇಳಬೇಕು ಅಂತ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. ನಾವೇನಾದರೂ ಹೇಳಕ್ಕೆ ಬಂದರೆ ಅದು ಮತ್ತೆ ಚರ್ವಣ ಆಗುತ್ತೆ. ವ್ಯಾಸರು ಹುಟ್ಟಿದ್ದು ಗೊತ್ತಿದೆ, ನಮಗೆ 4 ವೇದಗಳು ಗೊತ್ತಿದೆ, ಇದೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಅನ್ಕೋತಾ ಇದ್ವಿ, ಇನ್ನು ಮುಂದೆ ಗುರುಪೂರ್ಣಿಮೆಯನ್ನು ವಿಶೇಷವಾಗಿ ಏನು ಮಾಡಬಹುದು, ಬೀಯಿಂಗ್ ಎನ್ ಅಕಾಡೆಮಿಕ್ ಆರ್ಗನೈಸೇಷನ್ ಯಾವುದಾದ್ರು ಒಂದು ಜ್ಞಾನ ಯಜ್ಞವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಅದೇ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳೊಬ್ಬರು ಪ್ರವಚನ ಮಾಲಿಕೆಯನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಉಪಯೋಗ ಆಗುತ್ತೆ ನಮ್ಮೆಲ್ಲರಿಗೂ ಕೂಡ ಮಾಡಿ ಅಂತ ಕೇಳಿಕೊಂಡ್ರು. ಆ ಪ್ರಕಾರವಾಗಿ ಗುರುವಿಗೆ ಸಂಬಂಧಪಟ್ಟಿರುವಂತಹ ಅನೇಕ ಸ್ತೋತ್ರ ಸಾಹಿತ್ಯಗಳು ಅಥವಾ ಸ್ಕ್ರಿಪ್ಚರ್ಸ್ ಸಾಹಿತ್ಯ ರಾಶಿಯೇ ಇದೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ನಾವು ಅದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಆಗ ಸಾಧನಾ ಪಂಚಕ ಈ ಕುರಿತಾಗಿ ಒಂದು ವಿಮರ್ಶೆ ಮಾಡಲಿಕ್ಕೆ ಇದೊಂದು ಸುಸಂದರ್ಭ ಅಂತ ಅಂದ್ಕೊಂಡು ಇವತ್ತಿನಿಂದ ಶುರುವಾಗಿ ಇನ್ನು 3 ದಿವಸಗಳ ಕಾಲ ಸಾಧನಾ ಪಂಚಕ ತುಂಬ ಚೊಕ್ಕದಾದ ಒಂದು ಸಾಹಿತ್ಯ. ಕೇವಲ 5 ಶ್ಲೋಕಗಳಿದೆ, ಬಟ್ ತುಂಬ ಅರ್ಥಗಾಂಭೀರ್ಯವನ್ನು ಹೊಂದಿರುವಂತಹ ಒಂದು ಸ್ತೋತ್ರ. ಆ ಕುರಿತಾಗಿ ಇನ್ನು 3 ದಿವಸಗಳ ಕಾಲ ವಿಮರ್ಶೆ ಮಾಡೋಣ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಧನಾ ಪಂಚಕ ಈ ಸ್ತೋತ್ರವನ್ನು ರಚಿಸಿದವರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಪ್ರಧಾನವಾಗಿ 2 ತರಹದ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ಪ್ರಸ್ಥಾನತ್ರಯಗಳು ಅಂತ ನಾವೇನನ್ನು ಕರಿತೀವೋ, ಒಂದು ಶಾಸ್ತ್ರ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದರಲ್ಲಿ 2 ವಿಭಾಗ ಇರುತ್ತೆ. ಒಂದು ಪ್ರಸ್ಥಾನ ಗ್ರಂಥಗಳು, ಇನ್ನೊಂದು ಪ್ರಕರಣ ಗ್ರಂಥಗಳು ಅಂತ 2 ವಿಭಾಗ ಇರುತ್ತೆ. ಪ್ರಸ್ಥಾನ ಗ್ರಂಥಗಳು ಅಂತಂದರೆ ಆ ವರ್ಡೇ ಹೇಳ್ತಾ ಇದೆ, ಆ ಶಬ್ದವೇ ಹೇಳ್ತಾ ಇದೆ, ಪ್ರಕರ್ಷೇಣ ಸ್ಥಾನಂ ವಹತಿ ಇತಿ ಪ್ರಸ್ಥಾನಂ ಅಂತ. ಅಂದರೆ ತುಂಬ ಒಂದು ಮೇಜರ್ ಒಂದು ಶಬ್ದವನ್ನು ಅಥವಾ ಮೇಜರ್ ಒಂದು ಸಬ್ಜೆಕ್ಟನ್ನು ಅದು ಡೀಲ್ ಮಾಡಬೇಕಾಗತ್ತೆ. ಸೊ ಅದು ಅಂದರೆ ಲೌಕಿಕರಿಗೆ ಅಥವಾ ಸಾಮಾನ್ಯರಿಗೆ ಅದು ಅರ್ಥವಾಗುತ್ತೆ ಸ್ವಲ್ಪ ಕಷ್ಟ ಆಗಬಹುದು. ತುಂಬ ಪ್ರೌಢವಾದ ವಿಚಾರಗಳನ್ನು ಅದರಲ್ಲಿ ವಿಮರ್ಶೆ ಮಾಡಬೇಕಾಗತ್ತೆ. ಸೊ ಅಂತಹ ಗ್ರಂಥವನ್ನು ಪ್ರಸ್ಥಾನ ಗ್ರಂಥಗಳು ಅಂತ ಕರಿತೀವಿ. ಪ್ರಸ್ಥಾನ ಅಂದರೆ ಪ್ರಕರ್ಷವಾದ ಸ್ಥಾನಗಳು ಅಂತ. ಯಾವುದು ಆ 3 ಸ್ಥಾನ ಅಂತಂದರೆ ಅದು 3 ಸ್ಥಾನಗಳು ಅಂತ. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಅಂತ 3 ಪ್ರಸ್ಥಾನಗಳು ಅಂತ. ಶ್ರುತಿ ಪ್ರಸ್ಥಾನ ಅಂತಂದರೆ ವೇದಗಳು. ಸ್ಮೃತಿ ಪ್ರಸ್ಥಾನ ಅಂತಂದರೆ ಶ್ರುತಿಯನ್ನು ಅನುಸರಿಸಿ ಬಂದಂತಹ ಸ್ಮೃತಿ ಗ್ರಂಥಗಳು, ಪುರಾಣಗಳು ಇತ್ಯಾದಿಗಳೆಲ್ಲವೂ ಕೂಡ ಸ್ಮೃತಿ ಪ್ರಸ್ಥಾನ ಅಂತ. ಇನ್ನು ಸೂತ್ರ ಪ್ರಸ್ಥಾನ ಅಂತ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೋಗ ಸೂತ್ರಗಳಿರ್ಬೋದು, ನಾರದ ಭಕ್ತಿ ಸೂತ್ರಗಳಿರ್ಬೋದು, ಅದೇ ಸಾಲಿನಲ್ಲಿ ಬರುವಂಥ ಬ್ರಹ್ಮಸೂತ್ರ ಇರ್ಬೋದು, ಇತ್ಯಾದಿ ಗ್ರಂಥಗಳೆಲ್ಲ ಸೂತ್ರ ಗ್ರಂಥಗಳು ಅಂತ ಕರಿತೀವಿ. ಈ 3 ಸ್ಥಾನಗಳಲ್ಲಿ 3ರಲ್ಲೂ ಕೂಡ ಒಂದೊಂದು ಗ್ರಂಥವನ್ನು ಅಥವಾ ಒಂದು ವಿಚಾರವನ್ನು ತೆಗೆದುಕೊಂಡು
ಆಯಾ ಈಗ ವೇದಾಂತದ ಪ್ರಸ್ಥಾನ ಗ್ರಂಥಗಳು ಬೇರೆ, ಯೋಗದ ಪ್ರಸ್ಥಾನ ಗ್ರಂಥಗಳು ಬೇರೆ, ಮೀಮಾಂಸದ ಪ್ರಸ್ಥಾನ ಗ್ರಂಥಗಳು ಬೇರೆ, ಆಯಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಸ್ಥಾನ ಗ್ರಂಥಗಳಿರುತ್ತೆ. ಹಾಗೆ ವೇದಾಂತಕ್ಕೆ ಬಂದಾಗ ವೇದಾಂತದ ಪ್ರಸ್ಥಾನ ಗ್ರಂಥಗಳು ಶ್ರುತಿ ಪ್ರಸ್ಥಾನ, ಅಂದರೆ ವೇದದಲ್ಲಿರುವಂತಹ ವೇದಾಂತದ ಅಂಶ ಯಾವುದು ಅಂತ ನೋಡಿದಾಗ ಪ್ರಧಾನವಾಗಿ 10 ಉಪನಿಷತ್ತುಗಳು, ದಶೋಪನಿಷತ್ತುಗಳು. ನಾವಿವತ್ತು ಅಧ್ಯಯನದಲ್ಲಿ ಭಾಷ್ಯ ಸಹಿತವಾಗಿ ಅಧ್ಯಯನ ಮಾಡ್ತಾ ಇರೋವಂಥದ್ದು. ಅದನ್ನು ಬಿಟ್ಟು ಕೂಡ ಇನ್ನೂ 98 ಉಪನಿಷತ್ತುಗಳಿವೆ, 108 ಉಪನಿಷತ್ತುಗಳು ಒಟ್ಟು. ಅದರಲ್ಲಿ 10 ಉಪನಿಷತ್ತುಗಳಿಗೆ 3 ಜನ ಆಚಾರ್ಯರ ಒಂದು ಭಾಷ್ಯ ಇದೆ. ಹಾಗಾಗಿ ದಶೋಪನಿಷತ್ತುಗಳು ತುಂಬ ಪ್ರಖ್ಯಾತಿಯನ್ನು ಪಡ್ಕೊಂಡಿವೆ. ಇದು ಶ್ರುತಿ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಂಥ. ಸ್ಮೃತಿ ಪ್ರಸ್ಥಾನದಲ್ಲಿ ಭಗವದ್ಗೀತೆ ಬರುತ್ತೆ. ಸೂತ್ರ ಪ್ರಸ್ಥಾನದಲ್ಲಿ ಬ್ರಹ್ಮಸೂತ್ರಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳು, ಇಷ್ಟನ್ನು ಸೇರಿಸಿ ಪ್ರಸ್ಥಾನ ಗ್ರಂಥಗಳು ಅಂತ ಕರಿತೀವಿ ವೇದಾಂತದಲ್ಲಿ. ಇದರ ಮೇಲೆ ಶಂಕರಾಚಾರ್ಯರ ವಿಸ್ತೃತವಾದಂತಹ ಒಂದು ಭಾಷ್ಯವನ್ನು ರಚಿಸಿದ್ದಾರೆ ಶಂಕರಾಚಾರ್ಯರು. ಉಳಿದೆಲ್ಲ ಆಚಾರ್ಯರು ಕೂಡ, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಸಹ ಈ ಪ್ರಸ್ಥಾನ ತ್ರಯಗಳಿಗೆ ಅವರವರದೇ ಆದಂತಹ ಭಾಷ್ಯವನ್ನು ಬರೆದಿದ್ದಾರೆ. ವಿಶೇಷ ಏನಂದರೆ, ಈ ಪ್ರಸ್ಥಾನ ತ್ರಯಗಳು ಯಾವುದಿದೆಯೋ ಅದು ತುಂಬ ಗಂಭೀರವಾಗಿದೆ, ತುಂಬ ಇನ್ಡೆಪ್ತ್ ನಾಲೆಡ್ಜ್ ಬೇಕಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರೀ ಆ ಶಾಸ್ತ್ರದ ಪರಿಚಯ ಇದ್ದರೆ ಸಾಲದು. ಅದರ ಸಹಕಾರಿ ಶಾಸ್ತ್ರಗಳು, ಉಪಕಾರಿ ಶಾಸ್ತ್ರಗಳು ಅಂತ ಕರಿತೀವಿ. ನ್ಯಾಯ, ಮೀಮಾಂಸ, ಯೋಗ, ಸಾಂಖ್ಯ, ಈ ಬೇರೆ ಸಹಕಾರಿ ಶಾಸ್ತ್ರಗಳು, ವ್ಯಾಕರಣ, ಶಿಕ್ಷಾ ಇತ್ಯಾದಿಗಳ ಈ ಎಲ್ಲ ಸಾಹಚರ್ಯ ಇದ್ದರೆ ಅಥವಾ ಇದರ ಒಂದು ಪರಿಚಯ ಇದ್ದರೆ ಆ ಉದ್ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಯಾಕೆ ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ಶಂಕರಾಚಾರ್ಯರದ್ದು ಯಾವುದಾದ್ರೂ ಒಂದು ಭಾಷ್ಯವನ್ನು ನೋಡಿದ್ರೆ ನಾವು ಸಂಸ್ಕೃತ ಓದ್ತಾ ಇದೀವ ಅಂತ ಡೌಟ್ ಬರಬೇಕು, ಅಷ್ಟು ಗಹನವಾಗಿರುತ್ತೆ ಸಂಸ್ಕೃತ ಪ್ರಯೋಗ. ಸೊ ಅದು ವ್ಯಾಕರಣ ಗ್ರಂಥ ಓದ್ತಾ ಇದೀವೋ, ಸಂಸ್ಕೃತ ಶಾಸ್ತ್ರ ವೇದ ಯಾವುದೋ ಭಗವದ್ಗೀತೆ ಕಾಮೆಂಟ್ರಿ ಓದ್ತಾ ಇದೀವೋ ಅಂತ ಗೊತ್ತಾಗಲ್ಲ, ಅಷ್ಟು ಪ್ರೌಢಿಮೆಯಿಂದ ಕೂಡಿರುತ್ತೆ ಆ ಭಾಷೆ. ಹಾಗಾಗಿ ಇದಕ್ಕೆ ನಮಗೆ ವ್ಯಾಕರಣ ಬರಲಿಲ್ಲ ಅಂದರೆ, ಶಿಕ್ಷಾಶಾಸ್ತ್ರ ಬರಲಿಲ್ಲ ಅಂದರೆ, ಅಥವಾ ಯಾವುದೋ ಯೋಗ, ಮೀಮಾಂಸಾ ಇತ್ಯಾದಿ ಶಾಸ್ತ್ರಗಳ ಪರಿಚಯ ಇಲ್ಲ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಹಾಗಾಗಿ ಹಳೆ ಕಾಲದಲ್ಲಿ ಯಾವುದಾದ್ರು ಒಂದು ಶಾಸ್ತ್ರವನ್ನು ನಾವು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿ ಅವರು ಯಾವುದನ್ನಾದ್ರೂ ಒಂದು ಪ್ರವಚನ ಕೊಡ್ತಾರೆ, ಒಂದು ಪಾಠ ಮಾಡ್ತಾರೆ ಅಂದರೆ ಅದಕ್ಕೆ ಕ್ವಾಲಿಫಿಕೇಶನ್ ಏನು ಅಂತಂದರೆ ಷಟ್ಶಾಸ್ತ್ರ ಪಂಡಿತರು ಅಂತ. ಅಂದರೆ 6 ಶಾಸ್ತ್ರ ಗೊತ್ತಿದ್ದರೆ ಅದರಲ್ಲಿ ಯಾವುದಾದ್ರು ಒಂದು ಶಾಸ್ತ್ರದ ಬಗ್ಗೆ ಒಂದು ಪ್ರವಚನ ಮಾಡ್ಬೋದು ಅಂತ. ನನಗೆ ವೇದಾಂತ ಒಂದು ಗೊತ್ತಿದೆ ಅಂತ ವೇದಾಂತ ಪ್ರವಚನ ಮಾಡುವಾಗಿಲ್ಲ ಅಂತ. ವೇದಾಂತ ಒಂದೇ ಗೊತ್ತಿದ್ರೆ ವೇದಾಂತದ ಪಾಠ ಆಗಲ್ಲ ಅಂತ. ಯಾಕೆ ವೇದಾಂತಕ್ಕೆ ಸಂಬಂಧಪಟ್ಟಿರುವಂಥ ಇನ್ನು ಮಿಕ್ಕ 5 ಗ್ರಂಥಗಳು ಯಾವುದಿದೆಯೋ, ಷಡಂಗಗಳು ಅಂತ ನಾವೇನು ಕರಿತೀವೋ ಅದರ ಪರಿಚಯ ಇರಬೇಕು. ಅದರಲ್ಲೂ ಕೂಡ ಆಸ್ತಿಕ ದರ್ಶನಗಳ ಪರಿಚಯ ಇರಬೇಕು. ಇದೆಲ್ಲದರ ಪರಿಚಯ ಇದ್ದರೆ ಅದರ ಒಂದು ತಳಹದಿಯಲ್ಲಿ ವೇದಾಂತದ ಒಂದು ಪಾಠ ಪ್ರವಚನಾದಿಗಳನ್ನು ಮಾಡಲಿಕ್ಕಾಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಶಂಕರಾಚಾರ್ಯರಿಗೆ ಅನಿಸುತ್ತೆ ಇದು ಉದ್ಗ್ರಂಥಗಳಾಯಿತು, ಪ್ರಸ್ಥಾನ ಗ್ರಂಥಗಳು, ಇದು ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ. ವೇದಗಳನ್ನು ಅಧ್ಯಯನ ಮಾಡಬೇಕು, ಅದಾದಮೇಲೆ ವೇದದ ಅರ್ಥವನ್ನು ಅಧ್ಯಯನ ಮಾಡಬೇಕು, ವೇದದ ಅರ್ಥ ಅಧ್ಯಯನ ಆದಮೇಲೆ ವೇದಾಂತದ ಬಗ್ಗೆ ವಿಮರ್ಶೆ ಮಾಡಬೇಕು. ಇದು ತುಂಬ ಕಷ್ಟವಾಗಿರುವಂತಹ ಹಾದಿ. ಹಾಗಾಗಿ ಪ್ರಕರಣ ಗ್ರಂಥಗಳು ಅಂತ. ಪ್ರಕರಣ ಗ್ರಂಥಗಳು ಅಂತಂದ್ರೆ ಏನು? ಶಾಸ್ತ್ರೀಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹುಃ ಪ್ರಕರಣನ್ನಾಮ ಗ್ರಂಥಭೇದಂ ವಿಪಶ್ಚಿತ ಅಂತ ಅದಕ್ಕೊಂದು ಸೂತ್ರ ಇದೆ, ಅದಕ್ಕೊಂದು ಶ್ಲೋಕ ಇದೆ. ಏನು ಅಂದರೆ ಶಾಸ್ತ್ರೀಕ ದೇಶ ಸಂಬದ್ಧಂ. ಈ ಪ್ರಕರಣ ಗ್ರಂಥಗಳು ಅಂತ ಯಾವುದಿರುತ್ತೋ ಅದು ಸಾಮಾನ್ಯರಿಗೆ ತುಂಬ ಸರಳವಾದ ರೀತಿಯಲ್ಲಿ ಶಾಸ್ತ್ರದ ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಕೊಂಡು ಅದರ ಬಗ್ಗೆ ತಿಳಿ ಹೇಳುವಂತಹ ಒಂದು ಪ್ರಯತ್ನವನ್ನು ಪ್ರಕರಣ ಗ್ರಂಥಗಳು ಮಾಡುತ್ತೆ. ಆ ಶ್ಲೋಕ ಹೇಳ್ತಾ ಇದೆ, ಶಾಸ್ತ್ರ ಏಕದೇಶ ಸಂಬದ್ಧಂ. ಶಾಸ್ತ್ರದಲ್ಲಿ ತುಂಬ ವಿಚಾರಗಳನ್ನು ಹೇಳಲ್ಪಟ್ಟಿರುತ್ತೆ. ಶಾಸ್ತ್ರ ಅಂತಂದ್ರೆ ವೇದಗಳಂತ ಅರ್ಥ ಮಾಡ್ಕೊಳ್ಳೋಣ ಸಹಜವಾಗಿ ಹೇಳೋದಾದ್ರೆ. ಮತ್ತೆ ಶಾಸ್ತ್ರ ಅನ್ಲಿಕ್ಕೂ ಕೂಡ ಮತ್ತೆ ಇನ್ನೊಂದು ಅದಕ್ಕೊಂದು ಶ್ಲೋಕ ಇದೆ, ಪ್ರವೃತ್ತಿರುವ ನಿವೃತ್ತಿರುವ ನಿತ್ಯೇನ ಕೃತಕೇನವ ಅಂತ. ಯಾವುದು ನಮ್ಮನ್ನ ಯಾವುದಾದ್ರು ಒಂದು ಕ್ರಿಯೆಯಲ್ಲಿ ಪ್ರವೃತ್ತಿಯನ್ನಾಗಲಿ ಅಥವಾ ನಿವೃತ್ತಿಯನ್ನಾಗಲಿ ಮಾಡುತ್ತೋ, ಒಂದು ಕ್ರಿಯೆಗೆ ಯಾವುದು ನಮ್ಮನ್ನು ಪ್ರೇರೇಪಿಸುತ್ತೋ ಅಥವಾ ಯಾವುದೋ ಒಂದು ಕ್ರಿಯೆಯಿಂದ ನಮ್ಮನ್ನು ಯಾವುದು ನಿರ್ವರ್ತಿಸುತ್ತೋ ಅದು ನಿಜವಾದ ಶಾಸ್ತ್ರ ಅಂತ.
ಸೊ ವೇದಗಳು ಅದನ್ನು ಮಾಡುತ್ತೆ, ವಿಧಿ ನಿಷೇಧ ಇತ್ಯಾದಿಗಳನ್ನು ಡೀಲ್ ಮಾಡುವಂಥದ್ದು ವೇದಗಳು. ಹಾಗಾಗಿ ಇಡೀ ವೇದಗಳ ಬಗ್ಗೆ ಈ ಪ್ರಕರಣ ಗ್ರಂಥಗಳಲ್ಲಿ ಹೇಳಿದ್ರೆ ಮತ್ತೆ ಅದು ಒಂದು ಇನ್ನೊಂದು ಪ್ರಸ್ಥಾನ ಗ್ರಂಥನೇ ಆಗುತ್ತೆ. ಹಾಗಾಗಿ ಪ್ರಕರಣ ಗ್ರಂಥಗಳಲ್ಲಿ ಏನು ಮಾಡ್ತಾರೆ, ಶಾಸ್ತ್ರೈಕ ದೇಶ ಸಂಬದ್ಧಂ, ಶಾಸ್ತ್ರದಲ್ಲಿರೋ ಯಾವುದೋ ಒಂದು ಅಂಶವನ್ನು ತಗೋತಾರೆ, ಅದರ ಬಗ್ಗೆ ಇನ್ ಡೀಟೈಲ್ ಆಗಿ ವಿಸ್ತೃತವಾದಂತಹ ವಿಮರ್ಶೆಯನ್ನು ಮಾಡ್ತಾರೆ. ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ, ಶಾಸ್ತ್ರದಲ್ಲಿರೋ ಯಾವುದೋ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಶಾಸ್ತ್ರಕ್ಕೆ ಬಾಹಿರವಾದ ವಿಚಾರಗಳನ್ನು ಇಲ್ಲಿ ಹೇಳಬಾರ್ದು, ಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋ ವಿಚಾರ ಮಾತ್ರ ಹೇಳಬೇಕು. ಅದನ್ನೇ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ. ನಾನು ವೇದ ಓದೋದ್ರಿಂದ ನನಗೇನು ಅರ್ಥ ಸಿದ್ಧಿ ಆಗಬೇಕಾಗಿತ್ತೋ ಅಥವಾ ನನಗೇನು ಫಲ ಸಿಗಬೇಕಾಗಿತ್ತೋ ಪ್ರಕರಣ ಗ್ರಂಥದ್ದು ಏನು ಮಾಡೋದ್ರಿಂದನೂ ಅದೇ ಅರ್ಥ ಸಿಗಬೇಕು. ಹಾಗಾಗಿ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಅಂತ ಅಂತಹ ಗ್ರಂಥಗಳನ್ನು, ಅಂತಹ ವಿಚಾರಗಳನ್ನು ಪ್ರಕರಣ ಗ್ರಂಥ ಅಂತ ಕರೀತಾರೆ. ನಮಗೆಲ್ರಿಗೂ ಸಹ ಪರಿಚಯ ಇರಬಹುದು ಕೆಲವೊಂದಷ್ಟು ಪ್ರಕರಣ ಗ್ರಂಥಗಳು. ವಿವೇಕ ಚೂಡಾಮಣಿ, ತತ್ವಬೋಧ, ವೇದಾಂತ ಸಾರ, ಪಂಚದಶಿ ಇತ್ಯಾದಿ ತುಂಬ ಪ್ರಸಿದ್ಧವಾಗಿರುವಂಥ ಅಪರೋಕ್ಷ ಅನುಭೂತಿ, ಈ ಥರ ಪ್ರಸಿದ್ಧವಾಗಿರುವಂತಹ ಒಂದಷ್ಟು ಪ್ರಕರಣ ಗ್ರಂಥಗಳಿದೆ. ಅದರಲ್ಲಿ ಶಂಕರಾಚಾರ್ಯರದ್ದೇ ನಾವು ಪ್ರಕರಣ ಗ್ರಂಥಗಳನ್ನು ನೋಡಬೇಕು ಅಂದರೆ ವಿವೇಕ ಚೂಡಾಮಣಿ ನಮಗೆಲ್ರಿಗೂ ತುಂಬ ಫೇಮಸ್ ಗೊತ್ತಿದೆ, ಅಪರೋಕ್ಷಾನುಭೂತಿ ಗೊತ್ತಿದೆ, ತತ್ವಬೋಧ ಗೊತ್ತಿದೆ, ದಶಶ್ಲೋಕಿ ಗೊತ್ತಿದೆ, ಶತಶ್ಲೋಕಿ ಗೊತ್ತಿದೆ, ಇತ್ಯಾದಿ ತುಂಬ ಒಂದು 15-20 ಪ್ರಕರಣ ಗ್ರಂಥಗಳನ್ನೇ ಶಂಕರಾಚಾರ್ಯರು ಬರೆದಿದ್ದಾರೆ. ಇದು ಯಾರಿಗೆ ಶಾಸ್ತ್ರದ ಬಗ್ಗೆ ತುಂಬ ಅವಗಾಹನೆ ಇಲ್ಲವೋ, ಯಾರಿಗೆ ಅದರ ಬಗ್ಗೆ ಪರಿಚಯ ಇಲ್ವೋ ಅವರೂ ಸಹ ಕೂತ್ಕೊಂಡು ನಮ್ಮ ಸರಳವಾದ ಸಂಸ್ಕೃತದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಿದ್ಧವಾಗಿರುವಂತಹ ಪುಸ್ತಕಗಳದು. ಇದನ್ನು ಬಿಟ್ಟು ಶಂಕರಾಚಾರ್ಯರು ಸ್ತೋತ್ರ ಸಾಹಿತ್ಯವನ್ನು ಕೂಡ ರಚಿಸಿದ್ದಾರೆ. ನಮಗೆಲ್ರಿಗೂ ಗೊತ್ತಿರುತ್ತೆ ಸ್ತೋತ್ರಗಳು, ಶಂಕರಾಚಾರ್ಯರ ಫೇಮಸ್ ಸ್ತೋತ್ರಗಳು: ದಕ್ಷಿಣಾಮೂರ್ತಿ ಸ್ತೋತ್ರ, ಶಾರದಾ ಭುಜಂಗ ಪ್ರಯತ ಸ್ತೋತ್ರ, ಶಿವಪಂಚಾಕ್ಷರ ಸ್ತೋತ್ರ, ಸಾಧನಾ ಪಂಚಕ, ಮನೀಷಾ ಪಂಚಕ, ಇನ್ನು ಮೋಹಮುದ್ರ, ಆಮೇಲೆ ಕನಕಧಾರ ಸ್ತೋತ್ರ ಇತ್ಯಾದಿಗಳೆಲ್ಲವೂ ಕೂಡ ಈ ಸ್ತೋತ್ರಗಳನ್ನು ಶಂಕರಾಚಾರ್ಯರು ರಚಿಸಿದ್ದಾರೆ. ಈ ಸ್ತೋತ್ರಗಳಲ್ಲಿ 2 ಥರ ವಿಭಾಗವನ್ನು ಮಾಡಿಕೊಂಡಿದ್ದರು ಶಂಕರಾಚಾರ್ಯರು ಸ್ತೋತ್ರಗಳನ್ನು ರಚಿಸಬೇಕಾದ್ರೆ. ಒಂದು, ಭಕ್ತಿ ಪ್ರಧಾನವಾಗಿರುವಂತಹ ಸ್ತೋತ್ರಗಳು ಬೇರೆ, ದೇವತಾಪರಕವಾದಂತಹ ವೇದಾಂತವನ್ನ ಅಂಶಗಳನ್ನು ಹೇಳುವಂಥ ಸ್ತೋತ್ರಗಳು ಬೇರೆ. 2 ಥರ ವಿಭಾಗ ಇದೆ ಶಂಕರಾಚಾರ್ಯರ ಸ್ತೋತ್ರಗಳನ್ನು ನೋಡಿದ್ರೆ. ಈಗ ಅದರಲ್ಲಿ ಶಿವಪಂಚಾಕ್ಷರಿ ಸ್ತೋತ್ರವನ್ನು ತೆಗೆದುಕೊಂಡ್ರೆ ಅಥವಾ ಶಾರದಾ ಭುಜಂಗ ಸ್ತೋತ್ರವನ್ನು ತೆಗೆದುಕೊಂಡ್ರೆ ಅದು ಕೇವಲ ಭಕ್ತಿಗೆ ಸೀಮಿತವಾಗಿರುವಂತಹ ಸ್ತೋತ್ರಗಳು. ಆ ಸ್ತೋತ್ರಗಳನ್ನು ಹೇಳ್ತಾ ಇದ್ದರೆ ದೇವತೆಯ ವರ್ಣನೆ, ಅದು ಹೇಗಿದೆ, ಅದರ ಸ್ವರೂಪ ಏನು, ಅದರ ಶಕ್ತಿ ಏನು ಇತ್ಯಾದಿ ವಿಚಾರಗಳನ್ನು ಆ ಭಕ್ತಿ ಪ್ರಧಾನವಾಗಿರುವಂತಹ ಸ್ತೋತ್ರಗಳು ಹೇಳ್ತಾ ಇವೆ. ಇನ್ನು ಕೆಲವೊಂದಷ್ಟು ಸ್ತೋತ್ರಗಳಿವೆ, ಅದು ಮೇಲ್ಮೈಯಿಂದ ಯಾವುದೋ ದೇವತೆಗೆ ಸಂಬಂಧಪಟ್ಟಿದ್ದು ಅಂತ ಅನಿಸುತ್ತೆ, ಆದರೆ ಅದು ವೇದಾಂತದ ವಿಚಾರಗಳನ್ನು, ಅಧ್ಯಾತ್ಮದ ವಿಚಾರಗಳನ್ನು ಹೇಳುತ್ತೆ. ಉದಾಹರಣೆಗೆ ವಿಷ್ಣು ಷಟ್ಪದಿ ಇರಬಹುದು, ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರ ಇರಬಹುದು, ಮನೀಷಾ ಪಂಚಕ, ಸಾಧನಾ ಪಂಚಕ ಇತ್ಯಾದಿಗಳು ಇದು ವೇದಾಂತದ ವಿಚಾರಗಳನ್ನು ಸರಳವಾಗಿರೋ ರೀತಿಯಲ್ಲಿ ಹೇಳ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಇದು ವಿಷ್ಣು ಷಟ್ಪದಿ, ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಅಂತ ಅನಿಸುತ್ತೆ. ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಅನಿಸುತ್ತೆ, ಆದರೆ ದಕ್ಷಿಣಾಮೂರ್ತಿ ಸ್ತೋತ್ರ ಬರೀ ದಕ್ಷಿಣಾಮೂರ್ತಿಗೆ ಸಂಬಂಧಪಟ್ಟಿರೋ ವಿಚಾರ ಮಾತ್ರ ಇಲ್ಲ, ಬೇರೆ ಆಧ್ಯಾತ್ಮ ವಿಚಾರಗಳನ್ನು ಕೂಡ ಅದರಲ್ಲಿ ಸರಳವಾಗಿ ಹೇಗೆ ತಿಳಿಪಡಿಸಬಹುದು ಅನ್ನೋ ಅಂಶದಿಂದ, ಆ ದೃಷ್ಟಿಕೋನದಿಂದ ಶಂಕರಾಚಾರ್ಯರು ರಚಿಸಿದ್ದಾರೆ. ಈ ಸಾಧನಾ ಪಂಚಕ ಅನ್ನುವಂಥದ್ದು ಕೂಡ ಶಂಕರಾಚಾರ್ಯರ ಸ್ತೋತ್ರ ಮಾಲಿಕೆಯಲ್ಲಿ, ಅದರಲ್ಲೂ ಕೂಡ ವೇದಾಂತಕ್ಕೆ ಸಂಬಂಧಪಟ್ಟಿರುವಂತಹ ಸ್ತೋತ್ರ ಮಾಲಿಕೆಯಲ್ಲಿ ಒನ್ ಆಫ್ ದ ಮೇಜರ್ ವರ್ಕ್ ಅಂತ ಕರಿಬಹುದು ನಾವು ಈ ಸಾಧನಾ ಪಂಚಕವನ್ನು. ಈ ಸಾಧನಾ ಪಂಚಕಕ್ಕೆ ಇನ್ನೂ 2-3 ಹೆಸರುಗಳಿದೆ. ಉಪದೇಶ ಪಂಚಕ ಅಂತ ಇದೆ, ಸೋಪಾನ ಪಂಚಕ ಅಂತ ಕೂಡ ಇದಕ್ಕೆ ಬೇರೆ ಹೆಸರುಗಳಿದೆ. ಪಂಚಕ ಅಂತ ಹೇಳ್ತಾ ಇದೆ ಅಂದರೆ ಏನು, 5 ಹೊಂದಿರುವಂಥದ್ದು, 5 ಹೊಂದಿದ್ರೆ ಅದು ಪಂಚಕ ಅಂತ ಆಗತ್ತೆ. ಇದರಲ್ಲಿ ಒಂದೊಂದು ಶ್ಲೋಕದಲ್ಲೂ ನಮಗೆಲ್ಲ PDF ಕೊಟ್ಟಿದ್ದಾರೆ ಅಂತ ಅಂದ್ಕೋತೀನಿ. ಒಂದೊಂದು ಸಾಲಿನಲ್ಲಿ 2 ಅಂಶಗಳನ್ನು ಹೇಳಿದ್ದಾರೆ. ಹಾಗೆ ಒಂದು ಶ್ಲೋಕದಲ್ಲಿ 8 ಅಂಶಗಳನ್ನು ಹೇಳಿದ್ದಾರೆ. 5 ಶ್ಲೋಕಗಳಲ್ಲಿ ಒಟ್ಟು 40 ಅಂಶಗಳನ್ನು ಹೇಳ್ತಾ ಇದ್ದಾರೆ. ಸಾಧನಾ ಪಂಚಕ ಅಂದರೆ ಏನು ಅಂದರೆ ಇದು 40 ಮೆಟ್ಟಿಲುಗಳ ಒಂದು ಸ್ತೋತ್ರ ಸಾಹಿತ್ಯ. 40 ಸ್ಟೆಪ್ಸ್.
ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ 40 ಮೆಟ್ಟಿಲುಗಳು ಅಂತ. ಅದು ಈ ಸಾಧನಾ ಪಂಚಕ. ಒಂದೊಂದು ಶ್ಲೋಕದಲ್ಲಿ 8 ಮೆಟ್ಟಿಲುಗಳು, ಹಾಗೆ 5 ಶ್ಲೋಕಗಳು, ಇದೆಲ್ಲವೂ ಸೇರಿ ಸಾಧನ ಪಂಚಕ ಆಗತ್ತೆ. ಶಂಕರಾಚಾರ್ಯರ ಒಂದು ಐತಿಹಾಸಿಕವಾಗಿ ಅವರ ಗ್ರಂಥಗಳ ವಿವರಣೆಯನ್ನು, ಅದರ ಕೃತಿಯನ್ನು ನೋಡ್ತಾ ಇದ್ದರೆ ಇತಿಹಾಸಕಾರರು ಹೇಳುವಂಥದ್ದು ಏನಂದರೆ, ಶಂಕರಾಚಾರ್ಯರು ತಮ್ಮ ಕೊನೆಯ ಸಮಯದಲ್ಲಿ ಅವರ ಒಂದು ಕೊನೆಯ ಸಾಹಿತ್ಯ ಯಾವುದು ಅಂತ ಕೇಳಿದ್ರೆ ಅದು ಸಾಧನಾ ಪಂಚಕ ಅಂತ. ಅವರು ಕೊನೆಯದಾಗಿ ಬರೆದಂತಹ ಒಂದು ಸ್ತೋತ್ರ ಅಥವಾ ಒಂದು ರಚನೆ ಅವ್ರದ್ದು ಯಾವುದು ಅಂತಂದರೆ ಸಾಧನಾ ಪಂಚಕ. ಅದಾದಮೇಲೆ ಅವ್ರು ಇನ್ನೇನು ಬರೀಲಿಲ್ಲ ಅಂತ. ಅಂದರೆ ನಾನು ಯಾವುದೋ ವೇದ ಕ್ಲಾಸ್ಗಳಲ್ಲಿ ಅಥವಾ ನಮ್ಮ ವೇದಾಂತದ ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ, ಅನಂತಶಾಸ್ತ್ರಂ ಬಹುವೇದಿತವ್ಯಂ, ಮುಂದೆ ಅಲ್ಪಶ್ಚ ಕಾಲೋ ಭಾವಶ್ಚ ವಿಘ್ನಾಃ, ಯತ್ ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥಾ ಕ್ಷೀರಮಿವಾಂಬು ಮಧ್ಯಾತ್ ಅಂತ. ಅನಂತಶಾಸ್ತ್ರಂ ಬಹುವೇದಿತವ್ಯಂ, ಶಾಸ್ತ್ರಗಳು ಅನೇಕ ಇದೆ, ಕಲಿತು ಮುಗಿಸ್ಲಿಕ್ಕೆ ಆಗಲ್ಲ. ಯಾವುದೋ ಒಂದು ಋಗ್ವೇದದ ಯಾವುದೋ ಒಂದು ಶಾಖೆಯನ್ನು ತಗೊಂಡ್ರೆ 10,000 ಮಂತ್ರಗಳು, ಆ ಥರ 1442 ಶಾಖೆಗಳು. ಒಂದೊಂದು ಶಾಖೆಯಲ್ಲಿ ಆವರೇಜ್ ಒಂದು 10,000 ಮಂತ್ರ ಅಂದ್ರೆ ಎಷ್ಟು ಲಕ್ಷ ಮಂತ್ರಗಳಾಯಿತು. ಅಷ್ಟನ್ನು ನಮಗೆ ಕಲಿತು ಮುಗಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಬರೀ ಅದು ಮಂತ್ರಗಳಾಯಿತು. ಇನ್ನು ಮಂತ್ರಗಳನ್ನು ಅರ್ಥವನ್ನು ಡೀಲ್ ಮಾಡುವಂಥ ವೇದಾಂಗಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಇತ್ಯಾದಿಗಳು. ಅದನ್ನು ಮತ್ತೆ ಅರ್ಥ ಮಾಡಿಕೊಳ್ಳಿಕ್ಕೆ ದರ್ಶನಗಳು, ಆಸ್ತಿಕ ದರ್ಶನಗಳು, ನಾಸ್ತಿಕ ದರ್ಶನಗಳು, ಇದೆಲ್ಲವನ್ನೂ ಅಧ್ಯಯನ ಮಾಡಲಿಕ್ಕೆ ಆಗತ್ತಾ ಅಂತ ಕೇಳಿದ್ರೆ ಆಗಲ್ಲ ಅಂತ. ನಮಗೆಲ್ಲ ಕಥೆ ಗೊತ್ತಿದೆ, ಭಾರದ್ವಾಜ ಮಹರ್ಷಿಯ ಕಥೆ ಗೊತ್ತಿದೆ. ಎಷ್ಟು ಕಲ್ತರೂ ಮುಗಿಲಿಲ್ಲ. ಇನ್ನೇನು ಭಾರದ್ವಾಜ ಮಹರ್ಷಿಗೆ ಇನ್ನೇನು ನನ್ನ ಆಯುಸ್ ಮುಗಿದೋಯ್ತು ಅಂತ ಅನ್ನಿಸ್ತಂತೆ. ಇನ್ನು ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ಮತ್ತೆ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ತಪಸ್ಸು ಮಾಡಿದ್ಮೇಲೆ ಬ್ರಹ್ಮ ಪ್ರತ್ಯಕ್ಷಕ್ತಾನೆ, ಏನು ಬೇಕು ನನಗೆ, ಇನ್ನೂ 100 ವರ್ಷ ಬೇಕು, ಏನಕ್ಕೆ, ವೇದ ಅಧ್ಯಯನ ಮಾಡ್ಬೇಕು ನಾನು ಅಂತ. ಸರಿ, ಗ್ರಾಂಟೆಡ್ ಆಯಿತು. ಇನ್ನೇನು 198 ವರ್ಷ ಆಯಿತು, ಇನ್ನು 2 ವರ್ಷ ಇದೆ. ಅವಾಗ ಗೊತ್ತಾಯಿತು ಇನ್ನೂ ನಾನು ಓದಿದ್ದು ಮುಗುದಿಲ್ಲ ಅಂತ. ಮತ್ತೆ ತಪಸ್ಸು ಮಾಡ್ತಾರೆ, ಬ್ರಹ್ಮ ಬರ್ತಾನೆ, ಏನು ಬೇಕು, ಇನ್ನೂ 100 ವರ್ಷ ಬೇಕು, ಏನೇ ಬೇಕು, ವೇದಾಧ್ಯಯನ ಮಾಡಬೇಕು, ತಗೋ ಮತ್ತೆ ಗ್ರ್ಯಾಂಟ್ ಆಯಿತು. 298 ವರ್ಷ ಆಯಿತು, ಮತ್ತೆ ಇನ್ನು 2 ವರ್ಷ ಇದೆ ಲಾಸ್ಟು, ಮತ್ತೆ ತಪಸ್ಸು ಮಾಡ್ತಾರೆ, ಮತ್ತೆ ಬ್ರಹ್ಮ ಬರ್ತಾನೆ. ಸರಿ, 4ನೇ ಸಲಿನೂ ಇನ್ನೂ 100 ವರ್ಷ ಕೊಡ್ತಾರೆ, ಇನ್ನು 498 ವರ್ಷ ಆಗುತ್ತೆ. ಅವಾಗ ಏನು ಮಾಡೋದು, ಮತ್ತೆ ತಪಸ್ಸು ಮಾಡ್ತಾರೆ, ಬ್ರಹ್ಮ ಬರ್ತಾನೆ. ಏನಕ್ಕೆ ಪದೇ ಪದೇ ನಾನು ನಿನಗೆ ಆಯುಸ್ ಕೊಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಇನ್ನು ಎಷ್ಟು ಅಧ್ಯಯನ ಮಾಡಬೇಕು ಅಂತ. ಇಲ್ಲ, ನಾನು ಇಡೀ ವೇದಗಳನ್ನು ಅಧ್ಯಯನ ಮಾಡಿದ ಮೇಲೆ ಸಾಯಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆವಾಗ ಬ್ರಹ್ಮ ಅವ್ರನ್ನ ಕರ್ಕೊಂಡೊಂದು ಪರ್ವತದ ಹತ್ರ ಹೋಗ್ತಾನೆ. ಆ ಪರ್ವತದ ಹತ್ರ ಹೋಗ್ಬಿಟ್ಟು, ಎದುರುಗಡೆ ನಿನಗೊಂದು ಪರ್ವತ ಕಾಣ್ತಾ ಇದೆಯಾ ಅಂತ. ಕಾಣ್ತಾ ಇದೆ. ಈ ಪರ್ವತವನ್ನು ಹೇಗೆ ಹತ್ತೀಯ ನೀನು ಅಂತ ಕೇಳ್ತಾರೆ. ಇದಕ್ಕೊಂದು ಮಾರ್ಗ ಇದೆ, ಹಿಂಗೆ ಹತ್ಕೊಂಡು ಹೋಗೋದು. ಒಂದು ನಿರ್ದಿಷ್ಟವಾದ, ನಾವು ಯಾವ್ದಾದ್ರು ಒಂದು ಟ್ರೆಕ್ಕಿಂಗ್ ಮಾಡಿದ್ರೆ ನಮಗೆಲ್ಲರಿಗೂ ಗೊತ್ತಿರುತ್ತೆ, ಒಂದು ಬೆಟ್ಟಕ್ಕೆ ನಿರ್ದಿಷ್ಟವಾದ ಮಾರ್ಗ ಇರುತ್ತೆ, ಆ ಮಾರ್ಗದಲ್ಲಿ ಹತ್ಕೊಂಡು ಹೋಗ್ತೀವಿ. ಆ ಮಾರ್ಗ ಹತ್ಕೊಂಡು ಹೋಗಬೇಕಾದ್ರೆ ಆ ಒಂದು ಗಮ್ಯವನ್ನು, ಆ ತುದಿಯನ್ನು ತಲುಪಲಿಕ್ಕೆ ಇದೊಂದೇ ಮಾರ್ಗನ? ಇಲ್ಲ. ನನಗೆ ಪರ್ವತದ ಒಂದು ಮೇಲ್ಮೈ ಮಾತ್ರ ಗೊತ್ತಿದೆ, ಅದಕ್ಕೆ ಇನ್ನೂ 10 ಮಾರ್ಗಗಳಿರ್ಬೋದು, ಗೊತ್ತಿಲ್ಲ. ಈ ಒಂದು ಮೇಲ್ಮೈ ಹತ್ತದ್ರಿಂದ ಇಡೀ ಗುಡ್ಡ ನನಗೆ ಗೊತ್ತಾಯಿತು, ಇಡೀ ಪರ್ವತ ನನಗೆ ಗೊತ್ತಾಯಿತು ಅಂತ ಹೇಳಲಿಕ್ಕೆ ಆಗಲ್ಲ. ಸರಿ, ಭಾರದ್ವಾಜರನ್ನು ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಬ್ರಹ್ಮ ಆ ಒಂದು ಮಾರ್ಗದಲ್ಲೇ. ಅಟ್ಲೀಸ್ಟು ಆ ಬೆಟ್ಟದ ತುದಿಗೆ ಹೋಗೋಷ್ಟೊತ್ತಿಗೆ ಗೊತ್ತಾಯಿತು ಇನ್ನೂ 1000 ಬೆಟ್ಟಗಳಿದೆ ಅಲ್ಲಿ. ನೀನು ವೇದಾಧ್ಯಯನವನ್ನು ಮಾಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದೆಯಾ, ಅದು ಹೀಗಿದೆ. ನಿನ್ನ ಕಣ್ಣೆದುರುಗಡೆ ಒಂದು ಪರ್ವತ ಕಾಣ್ತಾ ಇದೆ, ನೀನು ಅದೇ ವೇದ ಅಂತ ಅಂದ್ಕೊಂಡಿದ್ಯಾ. ನಾನು 400 ವರ್ಷಗಳ ಕಾಲ ನಾನು ನಿನಗೆ ಆಯುಸ್ಸನ್ನು ಕೊಟ್ಟಿದ್ದೀನಿ. ಈಗ ಇಲ್ಲಿ ಮೇಲೆ ಬಂದ ಮೇಲೆ ಗೊತ್ತಾಗ್ತದೆ ಇನ್ನೂ ಎಷ್ಟಿದೆ ಅಂತ. ಅದಕ್ಕೆ ಅನಂತಶಾಸ್ತ್ರಂ ಬಹುವೇದಿತವ್ಯಂ, ಎಲ್ಲವೂ ತಿಳ್ಕೋಬೇಕು ಅಂತ ಆಸೆ ಇದೆ ನಮಗೆ. ಯಾರಿಗಾರು ಈ ಗ್ರಂಥ ಏನು ಓದೋದು ಬೇಡ ಅಂತ ನಮಗೇನಾದ್ರು ಇದೆಯಾ? ನಮಗಿಲ್ಲ. ಯಾವುದೇ ಚೆನ್ನಾಗಿ ಕಂಡ್ರು, ಯಾವುದೇ ಆಸಕ್ತಿಕರವಾಗಿದ್ರು ಅದನ್ನು ಅಧ್ಯಯನ ಮಾಡೋಣ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಆಸಕ್ತಿ ಏನೋ ಇದೆ, ಅಪೇಕ್ಷೆ ಅಂತೂ ಇದೆ, ಆದರೆ ನಮಗೇನಾಗಿದೆ, ಅಲ್ಪಶ್ಚ ಕಾಲು, ಸಮಯ ತುಂಬ ಕಡಿಮೆ ಇದೆ. ಭಾರದ್ವಾಜರ ಥರ ನಮಗೆ 400 ವರ್ಷ ಅಂತೂ ಇಲ್ಲವೇ ಇಲ್ಲ. ನಮಗೆ ದೇವರು ಏನು ಕೊಟ್ಟಿದ್ದಾನೋ ನಮ್ಮ ಆಯುಸ್ಸು ಅಂತ, ಅದರಲ್ಲೂ ಕೂಡ ಇವತ್ತಿನ ಸಂಸಾರ ಜಂಜಾಟದಲ್ಲಿ ಅದು ಕೂಡ ಕಡಿಮೆ ಆಗ್ತಾ ಇದೆ. ವಿತ್ ಸ್ಟ್ರೆಸ್ಫುಲ್ ಲೈಫ್ ಇನ್ನೊಂದು 5-10 ವರ್ಷ ಕಡಿಮೆನೇ ಬದುಕ್ತೀವೇನೋ ಗೊತ್ತಿಲ್ಲ. ಅಲ್ಪಶ್ಚ ಕಾಲೋ ಬಹವಶ್ಚ ವಿಘ್ನಾಃ. ವಾರದಲ್ಲಿ 2 ಕ್ಲಾಸ್ ಅಂತ ಹೇಳಿದ್ದೀನಿ ನಾನು. ಆದರೂ ಮದುವೆ ಬರುತ್ತೆ ಅವತ್ತಿನ ದಿನನೇ ಉಪನಯನ ಬರುತ್ತೆ, ಅವತ್ತಿನ ದಿನನೇ ಇನ್ಯಾವುದೋ ಫ್ಯಾಮಿಲಿ ಗೆಟ್ ಟುಗೆದರ್ ಬರುತ್ತೆ, ಅದಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಅಲ್ಪಶ್ಚ ಕಾಲೋ ಬಹವಶ್ಚ ವಿಘ್ನ, ತುಂಬ ವಿಘ್ನಗಳಿದೆ. ಹಾಗಾದರೆ ಏನು ಹೆಂಗೆ ಯಾವುದನ್ನು ಅಧ್ಯಯನ ಯಾವ ಕಾಲದಲ್ಲಿ ಮಾಡಿ ಮುಗಿಸೋದು ಅಂತ. ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಯತ್ ಸಾರಭೂತಂ ತದುಪಾಸಿತವ್ಯಂ. ಯಾವುದು ಸಾರತಮವಾಗಿರುತ್ತೋ, ಅಟ್ಲೀಸ್ಟು
ಅದನ್ನು ಅಧ್ಯಯನ ಮಾಡಿಬಿಟ್ರೆ ಆಯಿತು. ಮಿಕ್ಕಿದನ್ನೆಲ್ಲವನ್ನೂ ಓದಬೇಕು ಅಂತಿಲ್ಲ. ಸ್ವಲ್ಪ ಇಷ್ಟು ಒಂಚೂರು ಇದೆಲ್ಲ ಯಾವುದೋ ಒಂದನ್ನು ನಾನು ಟೇಸ್ಟ್ ಮಾಡೋದ್ರಿಂದ ಇಡೀ ಪದಾರ್ಥ ಏನು ಅಂತ ನನಗೆ ಹೆಂಗೆ ಗೊತ್ತಾಗುತ್ತೋ ಆ ಥರದಲ್ಲಿ ಶಾಸ್ತ್ರಗಳಲ್ಲಿರುವಂತಹ ಸಾರಭೂತ ಗ್ರಂಥಗಳು ಯಾವುದಿದೆಯೋ ಅದನ್ನು ಅಧ್ಯಯನ ಮಾಡಿದ್ರೆ ಮಿಕ್ಕ ಯಾವುದೋ ಗ್ರಂಥಗಳನ್ನು ಅಧ್ಯಯನ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ. ಯಾಕೆ ಅಂದರೆ ಅದರ ಸಾರವನ್ನು ಇದರಲ್ಲಿ ಹೇಳ್ಬಿಟ್ಟಿದ್ದಾರೆ ಅಂತ. ಈಗ ವೇದಾಂತದಲ್ಲಿ 1,00,000 ಗ್ರಂಥಗಳಿದೆ, ಯಾವುದನ್ನು ಅಧ್ಯಯನ ಮಾಡೋದು ಆಗಲ್ಲ. ಅಟ್ಲೀಸ್ಟ್ ಭಗವದ್ಗೀತೆ, ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಈ ಮೂರನ್ನು ಅಧ್ಯಯನ ಮಾಡಿದ್ರ ಇದು ಮಿಕ್ಕ ಎಲ್ಲ ಗ್ರಂಥಗಳ ಸಾರವನ್ನೇ ಇದು ಹೇಳ್ತಾ ಇದೆ. ಹಾಗಾಗಿ ಇದು ಮೂರನ್ನು ಅಧ್ಯಯನ ಮಾಡಿ ಅಂತ. ಹಾಗೆ ಶಂಕರಾಚಾರ್ಯರಿಗೆ ಇಷ್ಟೆಲ್ಲ ಕೃತಿಗಳನ್ನು ರಚಿಸಿದ ಮೇಲೆ ಕೊನೆಯ ಸ್ಕ್ರಿಪ್ಟ್, ಕೊನೆಯ ಸಾಹಿತ್ಯ ಅವ್ರದ್ದು ಸಾಧನಾ ಪಂಚಕ ಅಂತ. ಇದು ಇತಿಹಾಸಕಾರರ ವಿಚಾರ. ಇದು ಯಾರೋ ಶಂಕರಾಚಾರ್ಯರ ಪಕ್ಕದಲ್ಲಿದ್ದವ್ರು ಯಾರು ಹೇಳಿದ್ದಲ್ಲ, ಇವರು ಇದೇ ಲಾಸ್ಟ್ ಅಂತ ಬರೆದಿದ್ದು ಅಂತಲ್ಲ. ಇತಿಹಾಸಕಾರರು ಈ ಶಂಕರಾಚಾರ್ಯರ ಶೈಲಿಯನ್ನು ಗಮನಿಸಿ ಇದು ಮೊದಲಿಗೆ ಬಂದಂಥ ಶೈಲಿ ಇರಬಹುದು, ಅದಾದಮೇಲೆ ಅವರ ಭಾಷೆ ಇಂಪ್ರೂವ್ ಆಗ್ತಾ ಇದು ಬಂದಿರಬಹುದು. ಈ ಥರ ಒಂದು ಶಾಸ್ತ್ರೀಯವಾಗಿ ಅದನ್ನು ಅಧ್ಯಯನ ಮಾಡಿ ಅವ್ರು ಹೇಳಿರುವಂಥ ಮಾತೇನು, ಸಾಧನಾ ಪಂಚಕ ಅವರ ಕೊನೆಯದಾದಂತಹ ಕೃತಿ ಅಂತ. ಹಾಗಾದರೆ ಡೌಟ್ ಬರುತ್ತೆ, ಫಸ್ಟ್ ಗ್ರಂಥ ಯಾವುದು ಅಂತ. ಇದು ಕೊನೆಯದು ಅಂತಂದರೆ ಮೊದಲನೇದು ಯಾವುದು ಹಾಗಾದರೆ? ಕನಕಧಾರ ಸ್ತೋತ್ರ. ಅವರು 6ನೇ ವರ್ಷದಲ್ಲಿದ್ದಾಗ ಅವರು ಮೊದಲಿಗೆ ತಾಯಿಯ ಬಗ್ಗೆ ರಚಿಸಿದಂತಹ ಲಕ್ಷ್ಮಿಯ ಕುರಿತಾದಂತಹ ಕನಕಧಾರ ಸ್ತೋತ್ರ ಅದು ಮೊದಲನೇ ಕೃತಿ. ಅದಾದಮೇಲೆ ಬೇಕಾದಷ್ಟು ಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ. ರಚಿಸಿ ಅವರ ಗುರುಕುಲ ವಿದ್ಯಾಭ್ಯಾಸದ ಒಂದು ಸಮಯ ಏನಿರುತ್ತೋ, ಗುರುಕುಲ ವಾಸ ಅದು ಮುಗಿದ ಮೇಲೆ ಇನ್ನೂ ಕೆಲವು ವರ್ಷಗಳ ಕಾಲ ಉನ್ನತ ಅಧ್ಯಯನ ಮಾಡಿದ ಮೇಲೆ ಗೋವಿಂದ ಭಗವತ್ಪಾದರ ಹತ್ರ ಹೋಗ್ತಾರೆ. ಅವ್ರ ಗುರುಗಳ ಹತ್ರ ಹೋಗಿ ಕೇಳ್ತಾರೆ, ನಾನು ಅಂದ್ಕೋತಾ ಇದ್ದೀನಿ ಉಪನಿಷತ್ತುಗಳ ಮೇಲೆ ಭಾಷ್ಯವನ್ನು ಬರಿಬೇಕು ಅಂತ ಅಂದ್ಕೋತಾ ಇದ್ದೀನಿ ಅಂತ. ಗೋವಿಂದ ಭಗವತ್ಪಾದರು ನಗ್ತಾರೆ, ಏನು ನೀನು ಈಗ ತಾನೇ ಗುರುಕುಲವನ್ನು ಮುಗಿಸಿ ಬಂದಿದೆಯಾ, ಇಷ್ಟು ಉದ್ಗ್ರಂಥಕ್ಕೆ ನೀನು ವೇದ ಮಂತ್ರಗಳಿಗೆ ನೀನು ಭಾಷ್ಯವನ್ನು ಬರಿತೀನಿ ಅಂತ ಹೇಳ್ತಾ ಇದೆಯಾ, ನಾನು ಹೆಂಗೆ ನಂಬದು ನಿನ್ನನ್ನು? ಒಂದು ಕೆಲಸ ಮಾಡು, ಯಾವ್ದಾದ್ರು ಒಂದು ಚಿಕ್ಕ ಗ್ರಂಥಕ್ಕೆ ಫಸ್ಟ್ ಒಂದು ಭಾಷ್ಯವನ್ನು ಬರಿ, ಯಾವ್ದಾದ್ರು ಒಂದು ಅರ್ಥವನ್ನು ಬರೆದು ನನಗೆ ತೋರಿಸು, ಅದು ನನಗೆ ಒಪ್ಪಿಗೆ ಆದರೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ. ಅವರ ಮೊದಲನೇ ಭಾಷ್ಯ ಗ್ರಂಥ ವಿಷ್ಣು ಸಹಸ್ರನಾಮ ಭಾಷ್ಯ. ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಬರೀತಾರೆ. ವಿಷ್ಣು ಸಹಸ್ರನಾಮ ಭಾಷ್ಯ ಗ್ರಂಥವನ್ನು ತಗೊಂಬಂದು ಗೋವಿಂದ ಭಗವತ್ಪಾದರಿಗೆ ಕೊಡ್ತಾರೆ. ಗೋವಿಂದ ಭಗವತ್ಪಾದರು ಅದನ್ನು ತೆಗೆದು ನೋಡ್ತಾರೆ. ಅವರಿಗಿದು ಭಾಷ್ಯ ಗ್ರಂಥ ಅಂತಲೇ ಅನ್ಸಲ್ಲ, ಅಷ್ಟು ಪ್ರೌಢಿಮೆಯಿಂದ ಕೂಡಿರ್ತದೆ. ಒಂದೊಂದು ಶಬ್ದಕ್ಕೂ ಕೂಡ ಅದರ ಎಟಿಮಾಲಜಿಯನ್ನು, ಅದರ ಸ್ವರೂಪವನ್ನು ವರ್ಣನೆ ಮಾಡೋದ್ರಿಂದ ಅದಕ್ಕೆ ಎಷ್ಟು ಅರ್ಥಗಳಿದೆ, ಯಾವ್ಯಾವ ಬೇರೆ ಬೇರೆ ಗ್ರಂಥಗಳಲ್ಲಿ ಈ ಶಬ್ದಕ್ಕೆ ಏನೇನು ಅರ್ಥ ಕೊಟ್ಟಿದ್ದಾರೆ ಇದೆಲ್ಲವನ್ನು ಸೇರಿಸಿ ಭಾಷ್ಯವನ್ನು ಬರೆದಿರ್ತಾರೆ. ಇಟ್ ಈಸ್ ಅನ್ ಎಲಾಬರೇಟ್. ನಮಗೆಲ್ರಿಗೂ ನಾವು ನೋಡ್ರೋ ವಿಷ್ಣು ಸಹಸ್ರನಾಮ ಚಿಕ್ಕ ಪುಸ್ತಕ ಎಷ್ಟಿರುತ್ತೆ, ಅದರ ಒಂದು ವಿಷ್ಣು ಸಹಸ್ರನಾಮ ಭಾಷ್ಯ ಪುಸ್ತಕ ನೋಡಿದ್ರೆ ಎಷ್ಟು ದಪ್ಪ ಇದೆ ಅದು. ಆ ಥರ ಭಾಷ್ಯ ಗ್ರಂಥ ಇನ್ಯಾವ ಸಹಸ್ರನಾಮಗಳಿಗೆ ಯಾರೂ ಮಾಡಲಿಲ್ಲ, ಅಷ್ಟು ಪ್ರೌಢಿಮೆಯಿಂದ ಕೂಡಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾನೇ ನಮ್ಮ ಸುಜಾತ ಭಗಿನಿ ಇಲ್ಲೇ ಇದ್ದಾರೆ, ಅವ್ರಿಗೆ ಪಾಠ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 2 ವರ್ಷ 3 ವರ್ಷ ಪಾಠ ಮಾಡಿದ್ದೀನೇನೋ, ಒಂದು 600-700 ಶಬ್ದ ಮಾಡಿದ್ದೀವಿ ಇದುವರೆಗೂ, ಇನ್ನೂ ಆಗಿಲ್ಲ. ಪ್ರತಿನಿತ್ಯವೂ ಕೂಡ ನಾವು 2 ಶಬ್ದ 3 ಶಬ್ದ 4 ಶಬ್ದ, ಒಂದೊಂದು ಶಬ್ದದ ಅರ್ಥ ವಿವರಣೆ 15-20 ನಿಮಿಷ ತಗೋಬಹುದು, ಅಷ್ಟು ವಿಸ್ತೃತವಾಗಿದೆ ಶಬ್ದ. ಆ ಗ್ರಂಥದ ಆ ಪ್ರೌಢಿಮೆಯನ್ನು ನೋಡಿ ಗೋವಿಂದ ಭಗವತ್ಪಾದರಿಗೆ ಅನಿಸುತ್ತೆ, ಇಲ್ಲ ಇವನು ಇದು ಸರಿಯಾದಂತಹ ಒಂದು ಮೆಚುರಿಟಿಯನ್ನು, ಒಂದು ಪ್ರಚುರತೆ, ಬುದ್ಧಿ ಪ್ರಚುರತೆ ಇವನಿಗೆ ಸಿದ್ಧಿಯಾಗಿದೆ, ನೀನು ಬರಿಬಹುದು ಅಂತ ಅವರು ಅನುಜ್ಞೆ ಕೊಡ್ತಾರೆ. ಅದಾದಮೇಲೆ ಪ್ರಸ್ಥಾನತ್ರಯಗಳಿಗೆ ಅವರು ಭಾಷ್ಯವನ್ನು ಬರೀತಾರೆ ಅಂತ. ಅದಾದಮೇಲೆ ಈ ಎಲ್ಲ ಅವರ ಸ್ತೋತ್ರ ಸಾಹಿತ್ಯಗಳು ಅಥವಾ ವೇದಾಂತ ಸಾಹಿತ್ಯಗಳು, ಪ್ರಕರಣ ಗ್ರಂಥಗಳು ಇವೆಲ್ಲವನ್ನು ನೋಡಿದಾಗ 100 ಗ್ರಂಥಗಳು ಎಲ್ಲವನ್ನು ಬರೆದ ಮೇಲೆ ಕೊನೆಯ ಕೃತಿ ಸಾಧನಾ ಪಂಚಕ. ಇದು ಹೇಗಿದೆ ಅಂತಂದರೆ ಯತ್ಸಾರಭೂತಂ ತದುಪಾಸಿತವ್ಯಂ, ಆ ಥರದಲ್ಲಿದೆ ಇದು. ಇದೆಲ್ಲ ಶಂಕರಾಚಾರ್ಯರು ಇಷ್ಟೆಲ್ಲ ನೋಡಿದ ಮೇಲೆ ಅವ್ರಿಗೆ ಏನು ಅನ್ನಿಸ್ತು ಕೊನೆಗೆ ಅಂದರೆ, ಇಷ್ಟನ್ನು ಮಾಡಿದ್ರೆ ಸಾಕು ಅಂತ. ಇಡೀ ನಾನು ಭಗವದ್ಗೀತೆ, ಉಪನಿಷತ್ತುಗಳು, ಮತ್ತೊಂದು ಅದರಲ್ಲೆಲ್ಲ ಏನು ಹೇಳಿದೆ ಅಂತ ಕೇಳಿದ್ರೆ ಈ 40 ಮೆಟ್ಲುಗಳನ್ನು ಹೇಳಿದೆ. ಈ 40 ಮೆಟ್ಲುಗಳನ್ನು ಸರಿಯಾಗಿ ಯಾರಾದರೂ ಅಧ್ಯಯನ ಮಾಡಿ ಅದರ ಬಗ್ಗೆ ಸರಿಯಾಗಿ ತಿಳಿದದ್ದೇ ಆದರೆ ಅವರಿಗೆ ಮೋಕ್ಷ ಸಿಗುತ್ತೆ. ಹಾಗಾದರೆ ಆ 40 ಮೆಟ್ಲುಗಳು ಯಾವುದು ಅಂತ. ಸ್ತೋತ್ರಕ್ಕೆ ಸಾಧನಾ ಪಂಚಕ ಅಂತ ಹೆಸರಿಡಬೇಕಾದ್ರೆ ಸಾಧನಾ ಪಂಚಕ 2 ಶಬ್ದ ಇದೆ. ಪಂಚಕ ಅಂತಂದ್ರೆ ನಾವು ನೋಡಿದ್ವಿ 5ರ ಗುಚ್ಛ ಅಂತ. ಸಾಧನ ಅಂತಂದರೆ ಏನು ಅಂತ. ಸಾಧನ ಅಂದರೆ ಏನು? ಸಂಸ್ಕೃತದಲ್ಲಿ
ಕ್ರಿಯೆ ಅಂತ, ಆ್ಯಕ್ಷನ್ ಅಂತ ಅರ್ಥ. ಸಾಧನ, ನಾವೆಲ್ಲರೂ ಸಾಧನೆ ಮಾಡ್ತಾ ಇದ್ದೀವಿ ಅಂತ ನಾವು ಕನ್ನಡದಲ್ಲಿ ಸಹಜವಾಗಿ ಪ್ರಯೋಗ ಮಾಡ್ತೀವಿ. ಸಾಧನೆ ಅಂತಂದರೆ ಏನೋ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಸಾಧನೆ ಯಾವುದೋ ಒಂದು ಕ್ರಿಯೆ ಇದೆ ಅಂತಂದರೆ ಅದ್ರ ಹಿಂದೆ ಯಾರೋ ಒಬ್ಬ ಸಾಧಕ ಇದ್ದಾನೆ ಅಂತ. ಯಾರೊಬ್ಬ ಸಾಧಕ ಇದ್ದಾನೆ, ಅವನು ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಈ ಸಾಧನೆ ಯಾತಕ್ಕಾಗಿ ಮಾಡ್ತಿದ್ದಾನೆ? ನೆಕ್ಸ್ಟ್ ವರ್ಡ್ ಅದೇನು? ಸಿದ್ಧಿ. ಸಿದ್ಧಿ ಸಿದ್ಧಿ ಯಾವುದನ್ನೋ ಒಂದನ್ನು ಪಡ್ಕೋಬೇಕಾಗಿದೆ, ಅದಕ್ಕೆ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಸಾಧನೆ ಮಾಡ್ತಿರೋನು ಯಾರು? ಸಾಧಕ. ಈ ಸಿದ್ಧಿಯನ್ನು ಹೊಂದಿದ ಮೇಲೆ ಈ ಸಾಧಕ ಸಿದ್ಧನಾಗ್ತಾನೆ, ಅಕಂಪ್ಲಿಷ್ಡ್, ಸಿದ್ಧನಾಗ್ತಾನೆ, ಪರಿಪೂರ್ಣನಾಗ್ತಾನೆ ಅಂತ. ಹಾಗೆ ಇಲ್ಲಿ ಸಾಧಕ ಯಾರು? ಯಾರು ಮೋಕ್ಷವನ್ನು ಪಡ್ಕೋಬೇಕು ಅಂತಿದ್ದಾನೋ, ಯಾರು ಜಿಜ್ಞಾಸುವೋ, ಯಾರು ಸೀಕರ್ ಅಂತ ನಾವೇನು ಕರಿತೀವೋ ಅವನು ಸಾಧಕ. ಇಲ್ಲಿ ಸಾಧನ ಈ 40 ಮೆಟ್ಲುಗಳು. ಸಾಧ್ಯ ಅಥವಾ ಸಿದ್ಧಿ ಯಾವುದನ್ನು ಪಡ್ಕೋಬೇಕಾಗಿದೆ, ಅದು ಯಾವುದು? ಮೋಕ್ಷ. ಒಬ್ಬ ಸಾಧಕ ಯಾವ ಸಾಧನೆಗಳಿಂದ ಯಾವುದನ್ನು ಪಡ್ಕೋಬೇಕಾಗಿದೆಯೋ ಅದರ ಕುರಿತಾದಂತಹ ಒಂದು ಸ್ಕ್ರಿಪ್ಟ್ ಸಾಧನಾ ಪಂಚಕ. ಹಾಗಾಗಿ ಸಾಧನೆಗಳ ಕುರಿತಾಗಿ ಮೆಟೀರಿಯಲ್ಸ್ ಅಂತ ನಾವೇನು ಕರಿತೀವಿ ಅದಕ್ಕೆ ಕುರಿತಾದಂತಹ ಒಂದು ಗ್ರಂಥ ಆಗಿರೋದ್ರಿಂದ, ಒಂದು ಕೃತಿ ಆಗಿರೋದ್ರಿಂದ ಸಾಧನ ಅನ್ನೋ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಘಃ ಪರಿದೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ ಸಂಗಸ್ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ದೃಢಾಧೀಯತಾಂ ಶಾಂತ್ಯಾದಿಃ ಪರಿಚೀಯತಾಂ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ ಸದ್ವಿದ್ವಾನ್ ಉಪಸರ್ಪ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿಶಿರಃ ಪಕ್ಷಃ ಸಮಾಶ್ರೀಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹರ್ ಗರ್ವಃ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈರ್ವಾದಃ ಪರಿತ್ಯಜ್ಯತಾಂ ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನನ್ನತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿ ವಿಷಹ್ಯತಾಂ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯಮುತ್ಸರ್ಜ್ಯತಾಂ ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಸ್ಸಮಾಧೀಯತಾಂ ಪೂರ್ಣಾತ್ಮಾ ಸುಸಮೀಕ್ಷ್ಯತಾಂ ಜಗದಿದಂ ತದ್ಬಾಧಿತಂ ದೃಶ್ಯತಾಂ ಪ್ರಾಕ್ಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾನ್ ನಾಪ್ಯುತ್ತರೈಶ್ಲಿಷ್ಯತಾಂ ಪ್ರಾರಬ್ಧಂ ತ್ವಿಹ ಭುಜ್ಯತಾಂ ಅಥ ಪರಬ್ರಹ್ಮಾತ್ಮನ ಸ್ಥೀಯತಾಂ. ಈ ಶ್ಲೋಕವನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಂದು ಸಾಲಿನಲ್ಲೂ ಎರಡೆರಡು ಅಂಶಗಳನ್ನು, ವೇದೋ ನಿತ್ಯಮಧೀಯತಾಂ ಅನ್ನುವಂಥದ್ದು ಒಂದು ಮೆಟ್ಲು, ತದುದಿತಂ ಕರ್ಮಸ್ವನುಷ್ಠೀಯತಾಂ ಎರಡನೇ ಮೆಟ್ಲು, ಮೂರನೇದು ತೇನೇಶಸ್ಯ ವಿಧೀಯತಾಂ ಅಪಚಿತಿ, ನಾಲ್ಕನೇದು ಕಾಮ್ಯೇ ಮತಿಸ್ತ್ಯಜ್ಯತಾಂ, ಐದನೇದು ಪಾಪೌಘಃ ಪರಿಧೂಯತಾಂ, ಭವಸುಖೇ ದೋಷೋನುಸಂಧೀಯತಾಂ, ಆತ್ಮೇಚ್ಛಾ ವ್ಯವಸೀಯತಾಂ, ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಒಂದನ್ನು ಮಾಡಬಾರ್ದು, ಐದನ್ನು ಮಾಡಬೇಕು ಅಂತ. ಕರ್ಮಗಳನ್ನು ಮಾಡ್ತಿರೋದ್ರಿಂದ ಇದರ ಪ್ರಧಾನವಾದ ಫಲ ಯಾವುದು ಅಂತ ಕೇಳಿದ್ರೆ ಮೊದಲನೇ ಶ್ಲೋಕದ ಪರಿಚಯವನ್ನು ನೋಡೋಣ.